ನಮಸ್ಕಾರ ಸ್ನೇಹಿತರೆ, ಕೊನೆಗೂ ವೇಟ್ ಈಸ್ ಓವರ್ ಅಂತ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ 21-22ನೇ ಕಂತಿಗಾಗಿ ಕಾಯ್ತಾ ಇರ್ತಕ್ಕಂತಹ ಎಲ್ಲ ಮಹಿಳೆಯರಿಗೆ ಬಂತು ಭರ್ಜರಿ ಗುಡ್ ನ್ಯೂಸ್. ಹೌದು, ಕೊನೆಗೂ ಸಿಹಿ ಸುದ್ದಿ ಬಂದಿರತಕ್ಕಂಥದ್ದು. ಅದು ಸಿಹಿ ಸುದ್ದಿಯನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಟ್ಟಿರ್ತಕ್ಕಂಥದ್ದು, ಹೇಳಿಕೆಯನ್ನು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ನಿಮ್ಮೆಲ್ಲರ ಖಾತೆಗೆ 2 ತಿಂಗಳ ಹಣ ಆದರೂ ಜಮಾ ಆಗ್ತಾ ಇದೆ ಅಂತೆ. ಹಾಗಾದರೆ ನಾವು ಈಗಾಗಲೇ 21ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂತ ಹೇಳಿದ್ವಿ. ನಿಜನಾ ಇಲ್ವಾ, ಸುಳ್ಳ, ಅಥವಾ ಇನ್ಮೇಲಾದರೂ ಜಮಾ ಆಗತ್ತಾ ಇಲ್ವಾ, ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆಲ್ ಅಂತ ಸೆಟ್ ಮಾಡಿ. ಈಗ ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 21 ಹಾಗೂ 22ನೇ ಕಂತಿನ ಹಣ ಬರಬೇಕಾಗಿದೆ. ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ನಮ್ಮ ಖಾತೆಗಳಿಗೆ ಬರಬೇಕಾಗಿರ್ತಕ್ಕಂಥದ್ದು. ಈ ಜೂನ್ ತಿಂಗಳದ ಪೆಂಡಿಂಗ್ ಉಳಿದ ತಕ್ಷಣ ಜುಲೈನಲ್ಲಿ ಜೂನ್ ತಿಂಗಳದ ನಾವು ಪಡ್ಕೊಳ್ಬಹುದಾಗಿರುತ್ತೆ. ಆದರೆ ಇದೇ ತಿಂಗಳಲ್ಲಿ ಇನ್ನೂ 2 ಕಂತುಗಳಾದರೂ ಬರಬೇಕಾಗಿದೆ. ಇದರ ಪೈಕಿ 1 ಕಂತಿನ ಹಣ ಆದರೂ ಹಾಕ್ತಾರಾ ಅಂತ ಹೇಳ್ಬಿಟ್ಟು ಎಲ್ಲ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಹೌದು, ನಿಮ್ಮ ಖಾತೆಗಳಿಗೆ ಸದ್ಯಕ್ಕೆ 21-22ನೇ ಕಂತಿನ ಹಣ ಟೋಟಲಿ 4,000 ಹಣ ಇನ್ನೂ ಬರಬೇಕಾಗಿದೆ. ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಪ್ರಕಾರ ಮಾಹಿತಿ ಏನು ಎಲ್ಲವನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 3 ಕಂತುಗಳು ಟೋಟಲಿ ಪೆಂಡಿಂಗ್ ಉಳಿದಿದ್ವು. ಅದರಲ್ಲಿ ಈಗ 20ನೇ ಕಂತಿನ ಹಣ ನಾವು ಹಾಕ್ಕೊಟ್ಟಿದ್ದೀವಿ. ಎಲ್ಲ ಮಹಿಳೆಯರಿಗೂ ಕೂಡ ಕ್ಲಿಯರ್ ಆಗಿದೆ. ಸುಮಾರು ಇಲ್ಲಿವರೆಗೂ ಕೂಡ ಒಬ್ಬೊಬ್ಬ ಮಹಿಳೆಯರಿಗೂ ಕೂಡ 40,000 ಹಣ ಮುಟ್ಟಂಗಾಗಿದೆ. ಅದರಿಂದ ಏನೇನು ಹೆಲ್ಪ್ ಆಗಿದೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯಾಗಿ ನೀವು ಅದರ ಮುಖಾಂತರ ನೀವು ಏನಾದರೂ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದ್ದೆ ಆದರೆ ಅದರಿಂದ ಏನು ಯೂಸ್ ಆಗಿದೆ ಅಂತಕ್ಕಂಥದ್ದನ್ನು ನೀವು ಅಪ್ಲೋಡ್ ಮಾಡಬೇಕು. ಆ ಒಂದು ರೀಲ್ಸು ವೈರಲ್ ಆದರೆ ನೀವು ಫೇಸ್ಬುಕ್ನಲ್ಲಾದರೂ ಹಾಕಿ, ಯೂಟ್ಯೂಬ್ನಲ್ಲಾದರೂ ಹಾಕಿ, ಅಥವಾ ಇನ್ಸ್ಟಾಗ್ರಾಮ್ನಲ್ಲಾದರೂ ಹಾಕಿ, ಟೋಟಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಯ್ತಪ್ಪ ಅಂದರೆ ಸ್ವಲ್ಪ ಮಟ್ಟಿಗಾದರೂ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದಿದ್ದೆ ಆದರೆ, ಅವರ ಕೆಲಸ ಕಾರ್ಮಿಕರ ಗಮನಕ್ಕೆ ಬಂದಿದ್ದೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೀವು ಭೇಟಿ ಆಗುವಂತಹ ಅವಕಾಶ ಸಿಗುತ್ತೆ. ಡೈರೆಕ್ಟಾಗಿ ನಿಮ್ಮ ಮನೆ ಬಾಗಿಲಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ಭೇಟಿ ಕೊಟ್ಟು ನಿಮ್ಮ ಯೋಗಕ್ಷೇಮಗಳನ್ನು ವಿಚಾರಣೆ ಮಾಡಿ ನಿಮ್ಮ ಏರಿಯಾದ ಬಗ್ಗೆ ಕೂಡ ಮಾತುಕತೆಯನ್ನು ಮಾಡ್ತಾರೆ. ಆದಷ್ಟು ಯಾರ್ಯಾರು ನಿಮಗೆ ಯೂಸ್ ಆಗಿದೆ, 40,000 ಹಣ ಅಂದರೆ ಏನಾದರೂ ಯೂಸ್ ಖಂಡಿತವಾಗ್ಲೂ ಆಗಿರುತ್ತೆ. ಇದು ಸಣ್ಣ ಅಮೌಂಟ್ ಅಲ್ಲ. 40,000 ಅಂದರೆ ಇದರಿಂದ ಏನಾದರೂ ಬೆನಿಫಿಟ್ ಆಗೇ ಆಗಿರುತ್ತೆ. ಅದನ್ನು ನೀವು ರೀಲ್ಸ್ ಮಾಡೋದ್ರ ಮುಖಾಂತರ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ತರಬಹುದು. ಇನ್ನು ನಾವು ನೇರವಾಗಿ ಇಂಪಾರ್ಟೆಂಟ್ ಮಾಹಿತಿಗೆ ಬರೋದಾದರೆ, ಇಲ್ಲಿ 21 ಮತ್ತು 22ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ ಕಾಯ್ತಾ ಇದ್ದೀರಿ. ನಿಮಗೆ ಈಗ ಸದ್ಯಕ್ಕೆ 21ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅಂದರೆ 2,500 ಕೋಟಿ ಫಂಡ್ ಅನ್ನ ಮಾತ್ರ ರಿಲೀಸ್ ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ 21ನೇ ಕಂತಿನ ಹಣ ಟ್ರಯಲ್ ಕೂಡ ಮಾಡಲಾಗಿದೆ. ನಾನು ಈಗಾಗಲೇ ಹೇಳಿದ್ದೆ, ಬಹಳಷ್ಟು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳಿದ್ದಲ್ಲ, ಅದು ಟ್ರಯಲ್ ಮಾಡಲಾಗಿತ್ತು. ಸ್ಪೀಡಾಗಿ ಜಮಾ ಮಾಡಿಲ್ಲ, ಅಥವಾ ಜಮಾ ಮಾಡಲಿಕ್ಕಂತಲೇ ಜಮಾ ಮಾಡಿಲ್ಲ, ಅಲ್ಲಿ ಟ್ರಯಲ್ ಮಾಡಲಾಗಿತ್ತು. ಹಾಗಾಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬೆರಳು ಎಣಿಕೆಯಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿತ್ತು. ಅದಕ್ಕೆ ತಾಂತ್ರಿಕ ದೋಷ ಕಂಡು ಬರುತ್ತಾ ಅಂತ ಚೆಕ್ ಮಾಡಲಾಗಿತ್ತು. ಯಾವುದೇ ರೀತಿ ದೋಷಗಳು ಕಂಡು ಬಂದಿಲ್ಲ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ಸ್ಪೀಡಾಗಿ ಹಣ ಜಮಾ ಆಗ್ತದೆ ಅಂತಕ್ಕಂತಹ ಅಪ್ಡೇಟನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂಥದ್ದು. ಸೊ ಓಕೆ, ನಿಮಗೆ 21ನೇ ಕಂತಿನ ಹಣ ಆದರೂ ನಿಮ್ಮ ಖಾತೆಗಳಿಗೆ ಇದೇ ತಿಂಗಳಲ್ಲಿ ಬರಲಿದೆ. ಈ ಒಂದು ತಿಂಗಳಲ್ಲಿ 21 ಕೂಡ ಬರುತ್ತೆ. ಟೋಟಲಿ ಈ ತಿಂಗಳಲ್ಲಿ 4,000 ಹಣ ಜಮಾ ಆದಂಗೆ ಆಗುತ್ತೆ. ಇನ್ನು ಜುಲೈನಲ್ಲಿ 22 ಮತ್ತು 23 ಅಂದರೆ ಮೇ ಮತ್ತು ಜೂನ್ ತಿಂಗಳ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ. ಈಗ 22ನೇ ಕಂತಿನ ಹಣ ಈ ಒಂದು ಜೂನಲ್ಲಿ ಬರೋದಿಲ್ಲ. ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸದ್ಯಕ್ಕೆ 21ನೇ ಕಂತಿನ ಹಣ ಆದರೂ ಜಮಾ ಮಾಡಿಕೊಡ್ತೀವಿ, ಕ್ಲಿಯರ್ ಆಗುತ್ತೆ. ತದನಂತರ 22ನೇ ಕಂತಿನ ಹಣ ರಿಲೀಸ್ ಮಾಡ್ತೇವೆ ಅಂತಕ್ಕಂತಹ ಅಪ್ಡೇಟನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿತ್ತು. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಅಲಿಸನ್ ಕಬಾಬಿಟ್ಟಿಗೆ ಫ್ರೆಂಡ್ಸ್.